ಬಾಗಲಕೋಟೆ ಜಿಲ್ಲೆಯಲ್ಲಿ ಭ್ರೂಣಲಿಂಗ ಪತ್ತೆ ಹಚ್ಚುತ್ತಿದ್ದ ಶಂಕೆ ಹಿನ್ನೆಲೆಯಲ್ಲೇ ದೆಹಲಿಯಿಂದ ಬಂದ ಅಧಿಕಾರಿಗಳು ದಾಳಿ ನಡೆಸಿದ್ರು. ಮುಧೋಳ ನಗರದ ಮಲಘಾಣ್ ಖಾಸಗಿ ಆಸ್ಪತ್ರೆ ಹಾಗೂ ಬಾದಾಮಿಯಲ್ಲಿರುವ ರೇಣುಕಾ ಖಾಸಗಿ ಆಸ್ಪತ್ರೆ ಮೇಲೆ ದಾಳಿ ನಡೆಸಿದ್ರು. ಮಲಘಾಣ್ ಆಸ್ಪತ್ರೆಯ ವೈದ್ಯೆ ಆಶಾ ಮತ್ತು ಬಾದಾಮಿ ತಾಲೂಕು ಆಸ್ಪತ್ರೆ ಸ್ತ್ರೀ ರೋಗ ತಜ್ಞೆ ಕವಿತಾ ವಿರುದ್ಧ ಅಧಿಕಾರಿಗಳು ದೂರು ನೀಡುವ ಸಾಧ್ಯತೆಯಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ರೂಲ್ಸ್ ಪಾಲಿಸದ ಸವಾರರಿಗೆ ದಂಡ ಹಾಕುವ ವೇಳೆ ಮನಮಿಡಿಯುವ ಪ್ರಸಂಗ ನಡೆದಿದೆ. ನಿನ್ನೆ 3 ವಿದ್ಯಾರ್ಥಿಗಳು ಲೈಸೆನ್ಸ್ ಇಲ್ಲದೆ ಟ್ರಿಪಲ್ ರೈಡ್ ಹೊರಟಿದ್ರು. ಈ ವೇಳೆ ಎಳಕಲ್ ನಗರ ಠಾಣೆ ಮಹಿಳಾ ಪಿಎಸ್ಐ ಎಸ್ಆರ್ ನಾಯಕ್ ವಿದ್ಯಾರ್ಥಿಗಳನ್ನ ತಡೆದಿದ್ರು. ಲೈಸೆನ್ಸ್ ಇಲ್ಲದಿದ್ದಕ್ಕೆ ದಂಡ ಕಟ್ಟುವಂತೆ ಸೂಚಿಸಿದ್ರು. ಇದು ಕಾಲೇಜು ಫೀಸ್, ಮನೆಯಲ್ಲಿ ಬೈತಾರೆ ಅಂತ ಕಣ್ಣೀರು ಹಾಕಿದ್ದಾನೆ. ಈ ವೇಳೆ ವಿದ್ಯಾರ್ಥಿಯನ್ನ ಅಪ್ಪಿಕೊಂಡು ಪಿಎಸ್ಐ ಸಾಂತ್ವನ ಹೇಳಿದ್ರು. ರಾಮನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರಗ ಮಹೋತ್ಸವ ನಡೆಯಿತು. ಕಾರ್ಯಕ್ರಮ ನೋಡಲು ಬಂದ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಅಂತ ಕೂಗಿದ್ರು. ಕರಗ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ ನಟ ಪ್ರೇಮ್ ಡಿ ಬಾಸ್ ಗುಣಗಾನ ಮಾಡಿದ್ರು. ಇನ್ನು ಆಂಕರ್ ಅನುಶ್ರೀ ದರ್ಶನ್ ಬಗ್ಗೆ ಪ್ರಸ್ತಾಪಿಸಿದ್ರು. ಈ ವೇಳೆ ಅಭಿಮಾನಿಗಳು ಜೈಕಾರ ಹಾಕಿದ್ರು. ವಿಜಯಪುರ ನಗರದ ಪೊಲೀಸ್ ಕ್ವಾರ್ಟರ್ಸ್ ಬಳಿಯ ಶ್ರೀ ದುರ್ಗಾದೇವಿ ಜಾತ್ರೆ ಸಂಭ್ರಮದಿಂದ ಜರುಗಿತು. 5 ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ನಾನಾ ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಕ್ರಮಗಳು, ನಾಟಕಗಳು ಹಾಗೂ ಅನ್ನ ಸಂತರ್ಪಣೆ ನಡೆಯುತ್ತೆ. ಭಕ್ತರು ಬೇವಿನ ಎಲೆ ಜೊತೆಗೆ ನೀರು ಹಾಕಿ ಪ್ರಾರ್ಥಿಸಿದ್ರು. ವಾಲ್ಮೀಕಿ ನಿಗಮದ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳ ವಿರುದ್ಧವೇ ಮಾಜಿ ಸಹಾಯಕ ನಿರ್ದೇಶಕ ದೂರು ನೀಡಿದ್ರು. ಸಿಎಂ ಹೆಸರೇಳುವಂತೆ ಇಡಿ ಅಧಿಕಾರಿಗಳು ಬೆದರಿಸುತ್ತಿದ್ದಾರೆಂದು ಕಲ್ಲೇಶ್ ದೂರು ನೀಡಿದ್ರು. ಇದೇ ಆರೋಪವನ್ನು ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್ ನಾಯಕರು ನಿನ್ನೆ ಇಡಿ ವಿರುದ್ಧ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನೇ ಮಾಡಿದ್ರು. ನನ್ನನ್ನ ಅಕ್ರಮವಾಗಿ ಸಿಲುಕಿಸಲು ಇಡಿ ಯತ್ನಿಸುತ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ರೆ, ದೊಡ್ಡ ಮಾನಸಿಕ ಕಿರುಕುಳ ಕೊಡ್ತಿದ್ದಾರೆಂದು ಡಿಕೆ ತಿರುಗೇಟು ನೀಡಿದ್ರು. ಅವರಿಗೆ ಬೆದರಿಸಿ ಎದುರಿಸಿ ಜೀವಭಯ ಉಂಟು ಮಾಡಿ ಕಲ್ಲೇಶ್ಗೆ ಅನಗತ್ಯವಾಗಿ ಎದುರಿಸಿದ್ದಾರೆ. ನನ್ನ ಹೆಸರು ಕೊಡಿ, ನನ್ನ ಹೆಸರು ತೋರಿಸು ಅಂತ, ನನ್ನ ಹೆಸರು ಹೇಳುವಂತ. ಬಿಕಾಸ್ ದೇ ವಾಂಟೆಡ್ ಟು ಇಂಪ್ಲಿಕೇಟ್ ಮೈ ನೇಮ್ ಇಲೀಗಲಿ. ಅವರು ಕಂಪ್ಲೇಂಟ್ ಕೊಟ್ಟು ಕೇಸು ರಿಜಿಸ್ಟರ್ ಆಗಿದೆ. ಕಂಪ್ಲೇಂಟ್ನಲ್ಲಿ ಹೇಳಿದ್ದಾರೆ ಏನೇನು ನಡೀತು, ಇಡಿ ಅವರು ಏನೇನು ಮಾಡಿದ್ರು. ನಿನ್ನ ಎಲ್ಲ ಕಂಪ್ಲೇಂಟ್ ಎಲ್ಲ ಮಾಹಿತಿಯನ್ನು ಕೇಳಿ ನೀನು ಮಂತ್ರಿ ಮೇಲೆ ಹೇಳಬೇಕು, ಇಲ್ಲ ಮುಖ್ಯಮಂತ್ರಿ ಮೇಲೆ ಹೇಳಬೇಕು, ಇಲ್ಲ ಅಂದರೆ ನೀನು 7 ವರ್ಷ ಜೈಲಿಗೆ ಹೋಗ್ತೀಯ ಅಂತೇಳಿ ಅವ್ರಿಗೆ ಭಾಳ ಒತ್ತಡ ಮಾಡಿ ಬೆದರಿಸಿ ಭಾಳ ದೊಡ್ಡ ಮಾನಸಿಕವಾದಂಥ ಕಿರುಕುಳವನ್ನು ಕೊಟ್ಟಿದ್ದಾರೆ. ತಮ್ಮ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದನ್ನು ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯದ 2 ಅಧಿಕಾರಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು. ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಇಡಿ ಅಧಿಕಾರಿಗಳ ವಿರುದ್ಧದ ಎಫ್ಐಆರ್ಗೆ ಮಧ್ಯಂತರ ತಡೆ ನೀಡಿದೆ. ಅಲ್ಲದೆ ರಾಜ್ಯ ಸರ್ಕಾರವನ್ನ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಕಾಂಗ್ರೆಸ್ ನಾಯಕರ ಪ್ರತಿಭಟನೆಗೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮುಖ ಕಾಣಿಸುತ್ತಿದೆ. ದರೋಡೆ ಮಾಡಿದ ಮೇಲೆ ಭಯ ಬಂದಿದೆ ಎಂದು ಕಿಡಿಕಾರಿದ್ದಾರೆ. ನಿಮಗೆ ಇವತ್ತು ಇಡಿ ಬಗ್ಗೆ ಭಯ ಬಂದು ನೀವು ಮಾಡ್ಕೊಂಡಿರ್ತಕ್ಕಂಥ ಇಂಥ ಒಂದು ದರೋಡೆ ಕೆಲಸಕ್ಕೆ ಇವತ್ತು ನಮಗೆ ತೊಂದರೆ ಕೊಡ್ತಾರೆ ಅಂತೇಳಿ ಯಾವನೋ ಒಬ್ಬ ಯಕ್ಕಚಿತ್ತ ಅಧಿಕಾರಿ ನೀವು ಹೇಳಿದ್ರೆ ಕೊಡ್ತಾನೆ ಕಂಪ್ಲೇಂಟ್ನ. ದಾಖಲೆಯಲ್ಲಿದೆ. ಸಿದ್ದರಾಮಯ್ಯ ಕಾಲ್ಗುಣಕ್ಕೆ ಮಳೆ ಆಗಿಲ್ಲ ಎಂದು ಹೇಳುತ್ತಿದ್ರು. ಈಗ ಮಳೆ ಆಗ್ತಿಲ್ವಾ ಎಂದು ಸಿದ್ದರಾಮಯ್ಯ ತಿರುಗೇಟು ನೀಡಿದ್ರು. ರಾಮನಗರದಲ್ಲಿ ಮಾತನಾಡಿದ ಅವರು, ಚಾಮುಂಡೇಶ್ವರಿ ಕೃಪೆಯಿಂದ ಈ ವರ್ಷ ಮಳೆಯಾಗಿದೆ. ಮೌಢ್ಯ ಬೇರೆ, ಪ್ರಕೃತಿ ಬೇರೆ. ಪ್ರಕೃತಿ ನಮ್ಮ ಸರ್ಕಾರದ ಪರವಿದೆ ಅಂತಂದ್ರು. ಸಿದ್ದರಾಮಯ್ಯನವರ ಕಾಲ್ಗುಣ ಸರ್ಕಾರಕ್ಕೆ ಬಂದ್ರೆ ಮಳೆಯಾಗಲ್ಲ. ಈ ಮಳೆ ಆಗ್ತಾ ಇದೆ. ಈ ರಾಜ್ಯದಲ್ಲಿ ಮಳೆಯಾಗಿದೆ, ಬಿತ್ತನೆ ಆಗಿದೆ, ಎಲ್ಲ ಜಲಾಶಯಗಳು ತುಂಬಿದ್ದಾವೆ. ಈಗೇನಂತ ಹೇಳ್ತಾರೆ, ನನ್ನ ಕಾಲ್ಗುಣದಿಂದ ಮಳೆ ಬಂದರೆ ಅಂತ ಹೇಳ್ತಾರೆ. ಹಾಗೆ ಹೇಳಲ್ಲ. ಪ್ರಕೃತಿ ನಮ್ಮ ಪರವಾಗಿದ್ದಾಗ ಮಾತ್ರ ಮಳೆಯಾಗಲಿಕ್ಕೆ ಸಾಧ್ಯ ಆಗ್ತದೆ, ಬೆಳೆಯಾಗಲಿಕ್ಕೆ ಸಾಧ್ಯ ಆಗ್ತದೆ, ಜಲಾಶಯಗಳೆಲ್ಲ ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಚಾಮುಂಡೇಶ್ವರಿಯ ಕೃಪೆ ನಮ್ಮ ರಾಜ್ಯದ ಜನತೆಯ ಮೇಲಿದೆ,
ನಮ್ಮ ಸರ್ಕಾರದ ಮೇಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಮುಂದಾದ ರೈತರನ್ನ ಪೊಲೀಸರು ವಶಕ್ಕೆ ಪಡೆದರು. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ 13 ಗ್ರಾಮಗಳಿಂದ 1777 ಎಕರೆ ಭೂಮಿಯನ್ನ ಕೆಎಐಡಿಬಿ ಸ್ವಾಧೀನಕ್ಕೆ ಮುಂದಾಗಿದೆ. ಇದನ್ನ ವಿರೋಧಿಸಿ ಕಳೆದ 842 ದಿನಗಳಿಂದ ಧರಣಿ ನಡೆಸುತ್ತಿರುವ ರೈತರು ನಿನ್ನೆ ಕಾಲ್ನಡಿಗೆ ಜಾಥಾಕ್ಕೆ ಕರೆ ಕೊಟ್ಟಿದ್ರು. ಈ ವೇಳೆ ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಜಾಥಾ ಹೊರಟ ರೈತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ, ತಳ್ಳಾಟ, ನೂಕಾಟ ನಡೆಯಿತು. ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಗ್ಯಾರಂಟಿಗೆ ಗ್ರಹಣ ಹಿಡಿದಿದೆ. ಬೀದರ್ ಜಿಲ್ಲೆಯ ಮಹಿಳೆಯರಿಗೆ ಕಳೆದ 2-3 ತಿಂಗಳಿಂದ ಹಣ ಬಂದಿಲ್ವಂತೆ. ಹೀಗಾಗಿ ಪ್ರತಿನಿತ್ಯವೂ ಬ್ಯಾಂಕ್ಗೆ ಹೋಗಿ ಗೃಹಲಕ್ಷ್ಮಿ ಹಣ ಖಾತೆಗೆ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಿದ್ದಾರೆ. ಲೋಕಸಭಾ ಚುನಾವಣೆ ಮುಗಿದಾಗಿನಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವಾಗ ಆರ್ಎಫ್ಒ ಚಾಲಕ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಶ್ರೀರಂಗಪಟ್ಟಣ ವಲಯ ಅರಣ್ಯಾಧಿಕಾರಿ ಎಚ್ ಪುಟ್ಟಸ್ವಾಮಿ ಹಾಗೂ ಆರ್ಎಫ್ಒ ವಾಹನ ಚಾಲಕ ಪ್ರಸನ್ನ ಕುಮಾರನನ್ನ ಲೋಕಾಯುಕ್ತ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಸ್ಟೋನ್ ಕ್ರಷರ್ಗೆ ಎನ್ಒಸಿ ನೀಡಲು ಆರ್ಎಫ್ಒ 10 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಕ್ರಷರ್ ಮಾಲೀಕ ಸಂತೋಷ್ನಿಂದ 1 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವಾಗ ಎಚ್ ಪುಟ್ಟಸ್ವಾಮಿ ಚಾಲಕ ಪ್ರಸನ್ನ ಕುಮಾರನನ್ನ ಬಂಧಿಸಲಾಗಿದೆ. ಟಿಕೆಟ್ ಇಲ್ಲದೆ ಪ್ರಯಾಣಿಸಿದವರಿಗೆ ಬಿಎಂಟಿಸಿ ಬಿಸಿ ಮುಟ್ಟಿಸಿದ್ದು, ದಂಡದಿಂದ ಬಿಎಂಟಿಸಿಗೆ ಲಕ್ಷ ಹಣ ಹರಿದು ಬಂದಿದೆ. ಜೂನ್ ತಿಂಗಳಲ್ಲಿ ಬರೋಬ್ಬರಿ 8,11,510 ರೂಪಾಯಿ ದಂಡ ವಸೂಲಾಗಿದೆ. ಮಹಿಳೆಯರ ಸೀಟ್ನಲ್ಲಿ ಕುಳಿತು ಪ್ರಯಾಣಿಸಿದ್ದ ಹಾಗೂ ಟಿಕೆಟ್ ರಹಿತವಾಗಿ ಪ್ರಯಾಣಿಸಿದವರಿಗೆ ದಂಡ ಹಾಕಲಾಗಿತ್ತು. ಮಂಚೆ ಎಫೆಕ್ಟ್ನಿಂದ ಬಂದಾಗಿದ್ದ ಜಿಟಿ ಮಾಲ್ ರೀಓಪನ್ ಆಗಿದೆ. ಬಿಬಿಎಂಪಿಗೆ 1.78 ಕೋಟಿ ಆಸ್ತಿ ತೆರಿಗೆ ಬಾಕಿಯನ್ನ ಜಿಟಿ ಮಾಲ್ ಮಾಲೀಕರು ಪಾವತಿಸಿದ್ದಾರೆ. ಸಂಪೂರ್ಣ ತೆರಿಗೆ ಪಾವತಿಸಿದ ಹಿನ್ನೆಲೆಯಲ್ಲಿ ಮಾಲ್ ಕಾರ್ಯಾಚರಣೆ ಪುನರಾರಂಭಿಸಿದೆ. ನೀಟ್ ಯುಜಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ಮರುಪರೀಕ್ಷೆ ನಡೆಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಪೀಠ ನೀಟ್ ಪರೀಕ್ಷೆಯನ್ನ ಮತ್ತೆ ನಡೆಸುವುದೇ ಸರಿಯಾದ ಪರಿಹಾರವಲ್ಲ, ಹಾಗೆ ಮಾಡಿದರೆ 24 ಲಕ್ಷ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಾರೆ ಎಂದು ಹೇಳಿದೆ. ಅಲ್ಲದೆ ಮರುಪರೀಕ್ಷೆ ನಡೆಸದಿದ್ದರೆ ನೀಟ್ನ ಪಾವಿತ್ರ್ಯತೆಗೆ ಧಕ್ಕೆಯಾಗುತ್ತದೆ ಎಂಬ ಅಭಿಪ್ರಾಯವನ್ನ ಸುಪ್ರೀಂ ಒಪ್ಪಲಿಲ್ಲ. ನೀಟ್ ಯುಜಿ ಮರುಪರೀಕ್ಷೆ ಇಲ್ಲ ಎಂಬ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸ್ವಾಗತಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸತ್ಯಮೇವ ಜಯತೆ, ಸುಪ್ರೀಂ ತೀರ್ಪನ್ನ ನಾವು ಸ್ವಾಗತಿಸುತ್ತೇವೆ. ವಿದ್ಯಾರ್ಥಿಗಳ ಪರೀಕ್ಷೆಯ ವಿಷಯಕ್ಕೆ ಬಂದಾಗ ಅದು ಉನ್ನತ ಶಿಕ್ಷಣ ಅಥವಾ ಉದ್ಯೋಗವೇ ಆಗಿರಲಿ, ನಾವು ಯಾವುದೇ ರೀತಿಯ ಉಲ್ಲಂಘನೆಯನ್ನ ಸಹಿಸುವುದಿಲ್ಲ ಎಂದು ಹೇಳಿದರು.